ಡಿಕೆಶಿ ಸರ್ಕಾರದಲ್ಲಿ ಈ ಸಂಪುಟ ಸರ್ಕಸ್ ಮುಂದುವರಿತಾನೆ ಬರ್ತಾ ಇದೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರ ಬುಲಾವ್ಗೆ ಕಾದು ಕುಳಿತಿದ್ದಾರೆ ರಾಜ್ಯದ ನಾಯಕರು. ಇವತ್ತು ಸಂಜೆಯೊಳಗೆ ವರಿಷ್ಠರಿಂದ ಬುಲಾವ್ ಬರುವಂತ ಸಾಧ್ಯತೆಗಳಿದೆ. ವರಿಷ್ಠರಿಂದ ಬುಲಾವ್ ಬರುತ್ತಲೇ ದೆಹಲಿಗೆ ಹಾರೋದಕ್ಕೆ ರೆಡಿ ಇದ್ದಾರೆ ಒಂದಷ್ಟು ನಾಯಕರು. ಇವತ್ತು ಸಂಜೆ ಅಥವಾ ನಾಳೆ ಸಿಎಂ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ದಟ್ಟುವಾಗಿ ಕಾಣಿಸ್ತಾ ಇದೆ. ಹೈಕಮಾಂಡ್ ಬುಲಾವ್ಗೂ ಮುನ್ನ ತೆರಳುತ್ತೇನೆ ಅಂತ ಹೇಳಿದ್ರು ಸಿಎಂ. ಹಾಗಾಗಿ ಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದೆ. ವರಿಷ್ಠರ ಬುಲಾವ್ ನಂತರ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರು ಪ್ರಯಾಣವನ್ನ ಬೆಳೆಸ್ತಾರೆ. ಹಾಗಾದ್ರೆ ಈ ವಾರದೊಳಗೆ ಬಹುತೇಕ ಸಚಿವ ಸಂಪುಟದ ಎರಡನೇ ಪಟ್ಟಿ ಫೈನಲ್ ಆಗಿ ಬಹುತೇಕ ಸಂಪುಟ ವಿಸ್ತರಣೆ ಸಾಧ್ಯತೆ ದಟ್ಟುವಾಗಿ ಕಾಣಿಸ್ತಾ ಇದೆ. ಇವತ್ತು ಸಂಜೆ ಆಗಿರ್ಬೋದು ಅಥವಾ ನಾಳೆ ಸಂಜೆ ಆಗಿರಬಹುದು ವರಿಷ್ಠರಿಂದ ಬುಲಾವ್ ಬರುತ್ತೆ. ಅದಕ್ಕೂ ಮುನ್ನವೇ ದೆಹಲಿಯತ್ತ ಹೋಗೋದಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರ ಪ್ರಯಾಣ ಆಗುತ್ತೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್, ಪರಮೇಶ್ವರ್ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇನ್ನು ನಾಳೆ ಸಂಜೆಯೊಳಗೆ ಹೈಕಮಾಂಡ್ ಕರೆಯ ನಿರೀಕ್ಷೆಯಲ್ಲಿದ್ದಾರೆ ಮೂವರೂ. ರಾಹುಲ್ ಗಾಂಧಿ ವಾಪಸ್ಸಾದ ಬೆನ್ನಲ್ಲೇ ಬಹಳಷ್ಟು ಈ ರಾಜಕೀಯ ಗರಿಗೆದರಿದೆ. ಇನ್ನು ರಾಹುಲ್ ಗಾಂಧಿ ವಾಪಸ್ಸಾದ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಾರೆ ಖರ್ಗೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ದೆಹಲಿಗೆ ತೆರಳಿದ್ದಾರೆ. ಇವತ್ತು ರಾಹುಲ್ ಖರ್ಗೆ, ವೇಣು, ಸುರ್ಜೇವಾಲರ ಮಾತುಕತೆ ನಡೆಯುತ್ತೆ. ನಮ್ಮ ರಾಜ್ಯದಲ್ಲಿ ಈಗ ಎರಡನೇ ಪಟ್ಟಿ ರಿಲೀಸ್ ಬಗ್ಗೆ ಭಾರಿ ಕುತೂಹಲ ಇದೆ, ಮನವಿಗಳಿದೆ, ಒತ್ತಡಗಳಿದೆ, ಒತ್ತಾಯಗಳಿದೆ, ಪ್ರತಿಭಟನೆಗಳೆಲ್ಲ ನೋಡಿದ್ವಿ. ಎಲ್ಲವೂ ಸದ್ಯಕ್ಕೆ ಸೈಲೆಂಟ್ ಆಗಿದ್ರು. ಯಾವಾಗ ರಾಹುಲ್ ಗಾಂಧಿ ದೆಹಲಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು, ಶಾಸಕರ ದಿಂಡುಗಳೇ ಡಿಕೆಶಿ ಅವರ ಮನೆ ಮುಂದೆ ನಿಲ್ಲುವಂಥ ಸಿಚುವೇಶನ್ ಕ್ರಿಯೇಟ್ ಆಯಿತು. ನೆನ್ನೆನೂ ಕೂಡ ನೋಡಿದ್ವಿ ಆ ದೃಶ್ಯಾವಳಿಗಳನ್ನು. ಬ್ಯಾಕ್ ಟು ಬ್ಯಾಕ್ ಶಾಸಕರು ಬರ್ತಾನೆ ಇದ್ರು. ಹಿರಿತನದ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ, ಸಮುದಾಯದ ಲೆಕ್ಕದಲ್ಲಿ ಕೇಳ್ತಾ ಇದ್ದಾರೆ, ಜಿಲ್ಲಾವಾರು ಅಭಿವೃದ್ಧಿಯ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇಷ್ಟು ವರ್ಷ ದುಡಿದಿದ್ದೀವಿ ಪಕ್ಷಕ್ಕೋಸ್ಕರ, ನೀವು ಸಿ ಎಂ ಆದಂಥ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವಾಗ ಆಗಿದ್ದೀರಾ ಕೊಡಿ ಅನ್ನುವಂಥವ್ರು ಇದ್ದವ್ರೆ. ಇನ್ನು ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಆಪ್ತರಿದ್ದಾರೆ. ಹಾಗಾಗಿ ಏನೆಲ್ಲ ಆಗಬಹುದು ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇನ್ನು ಸದ್ಯಕ್ಕೆ ನಾವು ಗಮನಿಸೋದಾದರೆ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ, ಯಾರಿಗೆಲ್ಲ ಅವಕಾಶ ಸಿಗ್ಬೋದು ಅಂತ. 20 ಸೀಟ್ಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾದ್ಕೊಳ್ತಿದ್ದಾರೆ. ಏನಾದರೂ ಈ ವಾರದೊಳಗೆ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಅಂತ? ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಕಾರಣ, ಕಳೆದ 15 ದಿನಗಳಿಂದ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಲ್ಲಿದ್ರು. ಹಾಗಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳು ಆಗಿರಲಿಲ್ಲ, ಸಭೆಗಳು ಕೂಡ ಆಗಿರಲಿಲ್ಲ. ಹಿರಿಯ ನಾಯಕರು, ಎಐಸಿಸಿ ನಾಯಕರನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಬರಬೇಕು, ನಂತರದಲ್ಲಿ ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತ ಹೇಳಿ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು. ಈಗ ರಾಹುಲ್ ಗಾಂಧಿ ನಿನ್ನೆ ವಾಪಸ್ ಆಗಿದ್ರೆ ದೆಹಲಿಗೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿದ್ದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಗೆ ವಾಪಸ್ ಆಗಿದ್ದಾರೆ. ಹಾಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆಸಿ ವೇಣುಗೋಪಾಲ್ ಅವರು ಕೂಡ ಕೇರಳದಿಂದ ದೆಹಲಿಗೆ ರಾತ್ರಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು 4 ಜನ, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ವೇಣುಗೋಪಾಲ್ ಅವರು ಸಭೆಯನ್ನ ಮಾಡಲಿದ್ದಾರೆ. ಸಭೆಯ ನಂತರದಲ್ಲಿ ರಾಜ್ಯ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿ ನಂತರ ಇವತ್ತು ಸಂಜೆ ಅಥವಾ ನಾಳೆ ರಾಜ್ಯ ನಾಯಕರಿಗೆ ಬುಲಾವನ್ನ ನೀಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಬಹುತೇಕವಾಗಿ ಇವತ್ತು ಸಂಜೆ 4 ಗಂಟೆಯವರೆಗೆ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ತದನಂತರದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ. ಅಲ್ಲಿಗೆ ಸಂಜೆ ನಾನು ಬುಲಾವ್ ಬರುವ ಒಂದು ದಿನ ಮೊದಲೇ ನಾನು ದೆಹಲಿಗೆ ಹೋಗ್ತೇನೆ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನ ಉಳಿದಂತೆ ಹರಿಪ್ರಸಾದ್, ಪರಮೇಶ್ವರ್ ಹಾಗೆ ಸಿದ್ದರಾಮಯ್ಯ ಅವರು ದೆಹಲಿಯಿಂದ ಇವತ್ತು ಸಂಜೆ ಅಥವಾ ನಾಳೆ ನಮಗೂ ಕೂಡ ಕರೆ ಬರಬಹುದು ಅಂತೇಳಿ ಕಾದುಕೊಳ್ತಿದ್ದಾರೆ. ಅವರಿಗೆ ದೆಹಲಿಯಿಂದ ಬುಲಾವ್ ಬರ್ತಿದ್ದಾಗೆ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆ ನಂತರ ಹೈಕಮಾಂಡ್ ನಾಯಕರ ಜೊತೆ ಪಟ್ಟಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿ ಈಗಾಗಲೇ ಪಟ್ಟಿಯನ್ನ ನೀಡಲಾಗಿದೆ. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಮತ್ತೆ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತವ್ರಿಗೆ ಯಾರನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗಲಿದೆ. ಹಾಗೆ ಹೊಸದಾಗಿ ಆಯ್ಕೆ ಆಗಿರುವಂತವ್ರು, ಇಲ್ಲಿ ಅವರಿಗೆ 3-4 ಬಾರಿ ಆಯ್ಕೆ ಆಗಿದ್ರು ಕೂಡ ಅವಕಾಶ ಸಿಗದಂತವ್ರು ಯಾರಿದ್ದಾರೆ ಅವರಿಗೂ ಈ ಬಾರಿ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಜಿಲ್ಲಾವಾರು, ಸಮುದಾಯವಾರು, ಜಾತಿವಾರು ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಹಳೆಯ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಕೆಲವರನ್ನ ಮತ್ತೆ ಸಂಪುಟದೊಳಗೆ ಸೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ
ಅಂತಿಮವಾಗಿ ಒಂದು ಚರ್ಚೆಯನ್ನ ಮಾಡಿ ಈ ವಾರದೊಳಗೆ ಬಹುತೇಕವಾಗಿ ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತ ಮಾಹಿತಿ. ಅಮೃತ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.